Watch full episodes on Jio Hotstar. ಅಂಕಲ್ ಆ ಕಿಂಗ್ ಕಾಂಗ್ ಬಂದ್ಬಿಡ್ತು. ಗಾಡಿ ತೆಗಿಯೋ. ಓಕೆ ಬಟ್ಟು ನನ್ನ ಒಳಗಡೆ ಹೇಳ್ಕೊಳೋ. ಡಾಕ್ಟರ್ ಚಟ್ಕ ದಯವಿಟ್ಟು ಕಾರಿಂದ ತಗೊಳಪ್ಪ. ಆ ಡ್ರ್ಯಾಗನ್ ಇವಾಗ ಫೈರ್ ಮಾಡ್ಬಿಡುತ್ತೆ. ದಯವಿಟ್ಟು ಒಳಗಡೆ ಬರೋ. ಬಸ್ ಜೋರಾಗಿ ಕೊಟ್ಟು ಮಕ್ಕಳು ನೀನ್ ಬಸ್ಸು ತಗೊಂಡೋಗು. ನಾನು ಈ ಪ್ಯಾಂತನ್ನ ವಿಚಾರಿಸ್ಕೊತೀನಿ. ಇಲ್ಲಿಗೆ ಬಾ, ನಾನು ನಿನ್ ಜೊತೆ ಹೋರಾಡ್ತೀನಿ. ಬೇಗ ಬಾ. ವೆರಿ ಗುಡ್. ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಓಡ ಬೇಗ. ಅರೆ ಪತ್ಲು, ಕಿಂಗ್ ಕಾಂಗು ನನ್ ಬಚಾವ್ ಮಾಡ್ತಿದ್ದೆ ಕಣೋ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ನಿಂತ್ಕೊಂಡೆ. ಕಿಂಗ್ ಕಾಂಗ್ ಬ್ರದರ್, ಥ್ಯಾಂಕ್ ಯು ಕಿಂಗ್ ಕಾಂಗ್ ಬ್ರದರ್. ಬಂದೆ ಕಣೋ. ಥ್ಯಾಂಕ್ ಯು ಮೋಚು ಅಂಕಲ್. ಹಾಯ್ ಮಕ್ಕಳೇ, ನೈಸ್ ಮೀಟಿಂಗ್ ಯು. ನಾನೀಗ ಮಕ್ಕಳನ್ನ ಕರ್ಕೊಂಡು ಸಿಟಿಗೆ ಹೊರಟು ಬಿಡ್ತೀನಿ. ಮತ್ತೆ ನಿನ್ನ ಬ್ಯಾಕಪ್ ತಗೊಂಡು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡಿ ತಿಂಗಮ್ ಸರ್. ಬನ್ನಿ ಒಳಗಡೆ ಇಲ್ಲಿಂದ. ಬನ್ನಿ ಬನ್ನಿ. ಯಾರು ಸರಿ ಸಾಕ್ ಮಾಡಿ ಪಾರ್ಟಿ. ಇವಾಗ ನನ್ನ ಪ್ಲಾನ್ ಕೇಳಿಸ್ಕೊಳ್ಳಿ. ಈಗ ನಾನು ಆ ಪ್ರಾಣಿಗಳನ್ನ ಫುರ್ಫುರಿ ನಗರಕ್ಕೆ ಕರ್ಕೊಂಡು ಬಂದು ನನ್ನ ಪ್ಲಾನ್ ನ ಪೂರ್ತಿ ಮುಗಿಸ್ಕೋತೀನಿ. ಈ ಪ್ರಾಣಿಗಳು ಫುರ್ಫುರಿ ನಗರದಿಂದ ಎಲ್ಲರನ್ನ ಓಡಿಸ್ಬಿಡುತ್ತೆ. ಮತ್ತೆ ಫುರ್ಫುರಿ ನಗರ ಫುಲ್ ಖಾಲಿ ಆಗ್ಬಿಡುತ್ತೆ. ಆದ್ರೆ ನೀವ್ ಇವ್ರನ್ನ ಹೇಗ್ ಕರಿತೀರಾ ಅಂತ. ನನ್ನ ಹಣೆ ಮೇಲೆ
ಆಮೇಲೆ ಡೈಮಂಡ್ ಏನಿದೆಯೋ ಅದರಿಂದ ಕಮಾಂಡ್ ಅವ್ರಗಳನ್ನ ತಲುಪುತ್ತೆ. ಆಮೇಲೆ ನಾನು ಇಲ್ಲಿಂದ ಏನೇನ್ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತೀನೋ ಅದು ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಅವುಗಳು ನನ್ನ ಕಮಾಂಡ್ ನ ಫಾಲೋ ಮಾಡುತ್ತೆ. ಇದು ಯಾವ ತರ ಡೈಮಂಡು ಅಂತ. ಆಲ್ ದ ಬೆಸ್ಟ್ ಮಿಸ್ಟರ್ ಮ್ಯಾಡಾಕ್ಸ್. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಈ ಗ್ಯಾಜೆಟ್ ನ ನೋಡು. ನಾನು ಯಾವಾಗ ಮೆಡಿಟೇಷನ್ ಮಾಡ್ತಿದ್ದೋ ಈ ಇಂಡಿಕೇಟರ್ ಮೇಲ್ ಹೋಗುತ್ತೆ. ಎಲ್ಲಿವರೆಗೂ ಗ್ರೀನ್ ಇರುತ್ತೋ ನಾನು ಸೇಫ್ ಇದ್ದೀನಿ ಅಂತ ಅರ್ಥ. ರೆಡ್ ಕಲರ್ ಬರ್ತಿದ್ದ ಹಾಗೆ ಅಲಾರಾಮ್ ಸೌಂಡ್ ಆಗುತ್ತೆ. ಮೆಡಿಟೇಷನ್ ನಿಲ್ಸ್ಬೇಕು ಅಂತ ಅದ್ರ ಅರ್ಥ. ನಾನು ಎದ್ದೇಳಕ್ಕಾಗ್ಲಿಲ್ಲ ಅಂದ್ರೆ ನೀವೆಲ್ಲ ಏನಾದ್ರೂ ಮಾಡಿ ನನ್ನ ಎಬ್ಬಿಸ್ಬೇಕಾಗುತ್ತೆ. ಓಕೆ, ಒಂದ್ ವೇಳೆ ನಾನು ಮೆಡಿಟೇಷನ್ ಇಂದ ಆಚೆ ಬರ್ಲಿಲ್ಲ ಅಂತಂದ್ರೆ ನನ್ನ ಹಣೆ ಮೇಲಿರೋ ಡೈಮಂಡ್ ಒಡೆದು ಹೋಗುತ್ತೆ. ಆಮೇಲೆ ನನ್ನ ಪ್ರಾಣಕ್ಕೆ ಅಪಾಯ ಇದ್ದೇ ಇದೆ. ಆಮೇಲೆ ನಾನು ಆ ಆನಿಮಲ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಓಕೆ ಸರ್. ರೆಡಿ. ಕಾಮ್ಚೋಮೆ ಹತ್ರ ಬಾ. ಕಾಮ್ಚೋಮೆ ನನ್ನ ಹತ್ರ ಬಾ. ಕಾಮ್ಚೋಮೆ ನನ್ನ ಹತ್ರ ಬಾ. ಬಾ. ನನ್ನ ಹತ್ರ ಬನ್ನಿ. ನಾನು ಹೇಳದ್ ನಿಮಗೆ ಕೇಳಿಸ್ತಾ ಇದೆ. ಬನ್ನಿ ನನ್ನ ಹತ್ರ. ನೀವೀಗ ನನ್ನ ಹಿಡಿತದಲ್ಲಿದ್ದೀರಾ. ಬನ್ನಿ ನನ್ನ ಹತ್ರ. ಅನಿಮಲ್ಸಿಗೆ ಏನಾಗಿದೆ ಇಲ್ಲಿ? ಅಯ್ಯೋ, ಇವತ್ತೇನಾಯ್ತಪ್ಪ? ಅರೆ, ಇವುಗಳು ಯಾವ ತರ ಬಿಹೇವ್ ಮಾಡ್ತಿದೆ ಅಂತ ಹೇಳಿದ್ರೆ ಯಾರು ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಮತ್ತೆ ಒಂದೇ ಡೈರೆಕ್ಷನ್ ಅಲ್ಲಿ ಓಡೋಗ್ತಾ ಇವೆ ಅವು. ಅಯ್ಯೋ ಅಯ್ಯೋ, ಒಂದೇ ಡೈರೆಕ್ಷನ್ ಅಲ್ಲ ಕಣ ಪತ್ಲು. ಪುರ್ಫುರಿ ನಗರದ ಕಡೆ ಮೂರು ಓಡೋಗ್ತಾ ಇವೆ. ಅಲ್ಲಿ ನೋಡು, ಅವುಗಳನ್ನ ತಡಿಲೇಬೇಕು. ಇಲ್ಲಾಂದ್ರೆ ಫುರ್ಫುರಿ ನಗರ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಏನ್ ಮಾಡೋದೀಗ? ಏನ್ ಮಾಡೋದು? ಚಿಂಗಮ್ ಸರ್, ಎಲ್ಲಿದ್ದೀರಾ? ಅಯ್ಯ ಬಾಬುದು, ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ನಾನು ಟ್ಯಾಂಕ್ಸ್ಗಳು ತಗೊಂಡು ಬರ್ತಾ ಇದ್ದೀನಿ. ಟ್ಯಾಂಕ್ಗಳಿರೋ ಗುಂಡುಗಳಿಂದ ಅದಕ್ಕೆ ಶೂಟ್ ಮಾಡ್ಬಿಡೋಣ. ನೋಡು, ಇಲ್ಲಿ ನೋಡು. ಎಲ್ಲೋಕ್ಕಿಂತ ಮುಂಚೆ ಕಿಂಗ್ ಕಾಂಗ್ ಬರ್ತಾ ಇದೆ. ಅದು 1 ನಂಬರ್ಲಿದೆ. ಓಕೆ, ಏ ಟ್ಯಾಂಕ್ ಏಮ ಫೈರ್. ಚಿಂಗಮ್ ಸರ್, ಕಿಂಗ್ ಕಾಂಗ್ ಹೊಡೆಯೋದು ಬೇಡ ಸರ್. ಅದು ತುಂಬಾ ಒಳ್ಳೆ ಹುಡುಗ ಸರ್. ಹುಡುಗನ? ಸಾರಿ, ಏನಿಲ್ಲ ಏನಿಲ್ಲ. ನಾನು ಹೇಳಿದ್ದು ಒಳ್ಳೆ ಕಿಂಗ್ ಕಾಂಗ್ ಅಂತ. ಕಿಂಗ್ ಕಾಂಗ್. ಅಬ್ಬ ಅಪ್ಪರೇ. ಅಯ್ಯೋ ಬಾಬು, ನಾನು ಖಂಡಿತ ಬಿಡೋದಿಲ್ಲ. ನೀವು ಒಳ್ಳೆ ಕಿಂಗ್ ಆಗಿ ಏನ್ ಮಾಡೋದು ಗೊತ್ತಾ? ನನ್ನ ಎತ್ತಿ ಹತ್ಬಿಟ್ಟ ಮೇಲೆ. ನನ್ನ ಜೀವದ ಗೆಳೆಯ ಬೋಟು. ಸಂತೋಷ ವಿಷಯನಪ್ಪ, ಇದು ರೆಡಿ ಆಗೋಯ್ತು. ಈಗ ನಾವು ಆ ಆನಿಮಲ್ಸ್ ನ ವಾಪಸ್ ಸ್ಟ್ಯಾಚ್ಯೂ ಆಗಿ ಮಾಡಬಹುದು. ವಾಹ್ ಚಿಂಗಮ್ ಸರ್, ಕೆಲಸ ಆಗೋಯ್ತು. ಡೋಂಟ್ ಫೈರ್, ಡೋಂಟ್ ಫೈರ್. ಅಯ್ಯ ಬಾ, ನಿಮ್ಮ ಒಳ್ಳೆ ಹುಡುಗ ಒಳ್ಳೆಯವರೇನಲ್ಲ, ಬಹಳ ಕಿರಿಕು. ಈಗ ನಾನಲ್ಲ, ಅವನೇ ಫೈರ್ ಮಾಡ್ತಾ ಇರೋದು. ಇಂಥ ಕೆಲಸ ಆಗೋಯ್ತು. ಅಮ್ಮಮ್ಮ, ಡಾಕ್ಟರ್ ಜಟ್ಕ ಆದಷ್ಟು ಬೇಗ ಗೆಜೆಟ್ ನ ಉಪಯೋಗಿಸಿ ಅವನ್ನ ಸ್ಟ್ಯಾಚ್ಯೂ ಮಾಡಿ. ಇಲ್ಲದೆ ಹೋದ್ರೆ ಅವೆಲ್ಲ ನಮ್ಮನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ.
ಅಯ್ಯೋ ನನ್ನ ಜೀವನಗಳೇ ಮೋಟು ಕ್ಷಮಿಸ್ಬೇಡಪ್ಪ. ಇದು ರಿಪೇರಿ ಮಾಡಕ್ಕೆ ಇವಾಗ ಸಾಧ್ಯನೇ ಇಲ್ಲ ಕಣ್ರಪ್ಪ. ಓ ನೋ. ಅಮ್ಮ ನಾನು ಅವನ ಖಂಡಿತ ಬಿಡೋದಿಲ್ಲ ಅಮ್ಮ. ನಾವು ಓಡೋಕೋದಿನ್ನ ತಡಿಲೇಬೇಕು, ಆದ್ರೆ ತಡಿಯೋದು ಹೇಗೆ ಅಂತ ನಮ್ ಫ್ಲೈಯಿಂಗ್ ಕಾರ್ ಬೇರೆ ಕೆಟ್ಟೋಗ್ಬಿಟ್ಟಿದೆ. ನನ್ನ ಜೀವನಗಳೇರ ಡೋಂಟ್ ವರಿ, ನಾನಿದ್ದೀನಲ್ಲ. ತಗೊಳ್ಳಿ ಈ ಜೆಟ್ ಶೂಗಳನ್ನ. ಥ್ಯಾಂಕ್ ಯು. ಕಮ್ ಟು ಮೀ, ನನ್ನ ಹತ್ರ ಬನ್ನಿ. ನೀವು ನನ್ನ ಮಾತು ಕೇಳಿಸ್ಕೊತಾ ಇದ್ದೀರಾ? ನೀವು ನನ್ನ ಮುಷ್ಟಿಯಲ್ಲಿದ್ದೀರಾ? ಹೋಗಿ ಅಟ್ಟಹಾಸ ಮೇಲಿರಿ. ಅಯ್ಯೋ ನನ್ನ ಜೀವನಗಳೇರ, ಇವಕ್ಕೆ ಯಾವ್ದೋ ಗ್ಯಾಜೆಟ್ ಮುಖಾಂತರ ಮೆಸೇಜ್ ಹೋಗ್ತಾ ಇದೆಯಪ್ಪ. ಇವುಗಳೆಲ್ಲ ಅದನ್ನೇ ಫಾಲೋ ಮಾಡ್ತಾ ಇದಾವೆ. ಆ ರೇಸ್ ಎಲ್ಲಿಂದ ಬರ್ತಾ ಇದೆ ಅಂತ ನನಗೆ ಗೊತ್ತಾಗೋಯ್ತು ಕಣ್ರಪ್ಪ. ಬನ್ರಪ್ಪ ಹೋಗೋಣ ನನ್ನ ಜೀವನಗಳೇರ. ಅಯ್ಯ ಮೋಟು ಇಬ್ಬರೇ ಕೂತ್ಕೊಂಡಿದೆಯಲ್ಲ. ನೀವು ನನ್ನ ಮಾತನ್ನು ಕೇಳಿಸ್ಕೊತಾ ಇದ್ದೀರಾ? ನೀವೆಲ್ಲ ನನ್ನ ಮುಷ್ಟಿಯಲ್ಲಿದ್ದೀರಾ? ಹೋಗಿ ಹೋಗಿ ಅಟ್ಟಹಾಸ ಮೇಲಿರಿ. ಆ ರೇಸು ಆ ಬಿಲ್ಡಿಂಗ್ ಇಂದ ಬರ್ತಾ ಇದೆ ಕಣ್ರಪ್ಪ. ಇವರು ಮೋಟು ಪತ್ಲು ಈ ಕಡೆಯಿಂದ ಬರ್ತಿದ್ದಾರೆ. ನಾವಿಲ್ಲಿರೋದು ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತ. ಕೇಳ್ರೋ, ಕತ್ಲಲ್ಲೂ ಕೂಡ ಹುಲಿ ತನ್ನ ಬೇಟೆನ ಹೇಗೆ ಬೇಟೆಯಾಡುತ್ತೋ, ಅದು ಎಷ್ಟೇ ಮೇಲೆ ಹಾರ್ತಿದ್ರು ಕೆಳಗಿರೋ ಬೇಟೆನ ನೋಡಿ ಹೇಗೆ ತಗೊಂಡು ಹೋಗುತ್ತೋ, ಆ ಹುಲಿಗೆ ಕಂಡಿದ್ರು ಕೂಡ ಅದು ಹೇಗೆ ತನ್ನ ಬೇಟೆನ ಆಡುತ್ತೋ, ಅದೇ ತರ ಮೋಟು ಪತ್ಲು ತಮ್ಮ ಬೇಟೆನ ಹುಡ್ಕೊಂಡ್ಬರ್ತಾರೆ. ಬೇಟೆ ಯಾರು ಗೊತ್ತಾ? ನೀವೇ ಕಂಡ್ರು. ನಾವ್ಯಾಕೆ, ನೀನು ಕೂಡ. ನಾವ್ ಅವ್ರಿಗೆ ಯಾವತ್ತು ಪರ್ಮನೆಂಟ್, ಯಾವಾಗ ಬೇಕಾದ್ರೂ ಅವ್ರು ಬಂದು ನಮಗ್ ಬಾರಿಸ್ತಾ ಇರ್ತಾರೆ. ಇವತ್ತು ಕೂಡ ನಿಮ್ಮನ್ನ ತಾಪಲ ಬಾರಿಸ್ತಾರೋ. ನೀವೆಲ್ಲ ಟೆರೆಸ್ ಮೇಲೆ ಹೋಗಿ ಅವ್ರು ಇಲ್ಲಿ ಬರ್ದೇ ಹಾಗೆ ನೋಡ್ಕೊಳ್ಳಿ. ಮಿಸ್ಟರ್ ಮ್ಯಾಡಾಕ್ಸ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗಬಾರ್ದು. ಯಾರು ಬರ್ತಾ ಇದಾರೆ ಅನ್ಸುತ್ತೆ. ಮೋಟು, ಇವ್ರಿಗೆಲ್ಲ ಒಂದೇ ಕೊಟ್ಟನ ಸಮಾಧಾನ ಅನ್ಸುತ್ತೆ ಕಣೋ. ರೆಡಿ, ಶುರು ಹಚ್ಕೊಂಡ್ಬಿಡೋಣ. ವಾರೇ ವಾ, ಅದ್ಭುತ ಮೋಟು. My name is Chingama. Chingam ಕೈನ ಬಚಾಗೋದು ಇಂಪಾಸಿಬಲ್. ನಿಜೋಲು ಇಂಪಾಸಿಬಲ್. ಅಯ್ಯಬ್ಬಾರೇ. ಅಯ್ಯೋ ನನ್ನ ಜೀವನಗಳೇ, ನಾನೊಬ್ಬ ಡಾಕ್ಟರ್ ಕಣಪ್ಪ. ಈಗ ನೀನು ಸ್ವಲ್ಪ ರೆಸ್ಟ್ ತಗೋಬೇಕಾಗಿದೆ ಕಣಪ್ಪ. ನನಗೂ ಟ್ರೀಟ್ಮೆಂಟ್ ಕೊಡಿ ಡಾಕ್ಟ್ರೆ. ಅಯ್ಯೋ ನನ್ನ ಜೀವನಗಳೇ, ನೀನು ಒಂದು ವಾರ ರೆಸ್ಟ್ ತಗೋಬೇಕು ಕಣಪ್ಪ. ಅಯ್ಯೋ ನನ್ನ ಜೀವನಗಳೇ, ಒಂದು ವಾರ ನಾನು ರೆಸ್ಟ್ ತಗೋಬೇಕು ಅನ್ಸುತ್ತೆ ಕಣ್ರಪ್ಪ. ನನ್ ಸೊಂಟ ಮುರಿದೋಯ್ತು. 1 ತಿಂಗಳು ಬೆಡ್ ರೆಸ್ಟ್. ನನ್ ಕಾಲ್ ಮೊಳೆ ಮುರಿದೋಗಿದೆ. 3 ದಿನ ರೆಸ್ಟ್ ತಗೊಳಪ್ಪ. ಸರಿ, ಒಂದ್ ಕೆಲ್ಸ ಆಯ್ತು, ಮುಗ್ದೋಯ್ತು. ಮೋಟು ಡಾಕ್ಟರ್, ಇನ್ನೊಬ್ಬ ಪೇಷಂಟ್ ಬರ್ತಾ ಇದ್ದಾನೆ ನೋಡಿ. ಆಸ್ಪತ್ರೆನೇ
ಓಪನ್ ಮಾಡ್ಬಿಟ್ಟಿದ್ರಲ್ಲಪ್ಪ. ನಾನೀಗ ಬೇಗ ಹೋಗಿ ಬ್ಯಾಟ್ ಹಾಕ್ತಿದ್ದೆಲ್ಲ ಹೇಳಲೇಬೇಕು. ಈಗ ಮಗಳು ಇಲ್ಲಿ ಏನ್ ನಡೀತಾ ಇದೆ ಅಂತ, ಆ ಸ್ಟ್ಯಾಚ್ಯೂಗಳಿಗೆ ಹೇಗ್ ಜೀವ ಬಂತು, ಅವುಗಳಿಂದ ಯಾಕೆ ಎಲ್ಲಾನು ಧ್ವಂಸ ಮಾಡಿಸ್ತಾ ಇದ್ದೀರಾ? ಅಲ್ಲ, ನಿಮ್ ಬಾಸ್ ಯಾರು ಅಂತ ಹೇಳಿ. ನಿನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದೆಯಲ್ಲಪ್ಪ. ಯಾರು ಮಾತಾಡಿದ್ದು ಹೇಳಿ. ಮಗಳು ಹಿಂದೆ ನೋಡು, ಹಿಂದೆ. ಭಗವಂತನ ಪಾದ ಸೇರ್ಕೊಳ್ಳಕ್ ಮುಂಚೆ ಉತ್ತರ ತಿಳ್ಕೊಳ್ಳಿ. ನಾನು ತುಂಬಾ ವರ್ಷಗಳ ರಿಸರ್ಚ್ ಆದ್ಮೇಲೆ ಸ್ಟ್ಯಾಚ್ಯೂಗಳಿಗೆ ಜೀವ ತರಿಸುವಂತದನ್ನ ಕಲ್ತ್ಕೊಂಡಿದ್ದೇನೆ. ಆ ಗೆಜೆಟ್ ಇಂದ ನನಗೆ ಗೊತ್ತಾಯ್ತು ಫುರ್ಫುರಿ ನಗರದ ಕೆಳಗಡೆ ರೋಡಿಯಂ ಮೆಟಲಿನ ಖಜಾನೆ ಇದೆ ಅಂತ. ಇದು ಪ್ರಪಂಚದ ತುಂಬಾ ಕಾಸ್ಟ್ಲಿ ಮೆಟಲ್. ಅದಕ್ಕೆ ನೀನು ಸ್ಟ್ಯಾಚು ಅನಿಮಲ್ಸ್ ಎಲ್ಲ ಜೀವಂತವಾಗಿ ಮಾಡಿದ್ಯಾ? ಏಕೆಂದ್ರೆ ಅದರಿಂದ ಫುರ್ಫುರಿ ನಗರ ಜನಗಳೆಲ್ಲ ಹೆದರ್ಕೊಂಡು ಓಡ್ಲಿ ಅಂತ ತಾನೇ? ಆಮೇಲೆ ಪೂರ್ತಿ ರೋಡಿಯಂ ಮೆಟಲ್ ನ ಭಂಡಾರ ನಿನಗೆ ಸಿಗ್ಲಿ ಅಂತ ತಾನೇ? ನೀನು ತುಂಬಾ ಇಂಟೆಲಿಜೆಂಟ್, ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಮಿಸ್ಟರ್ ಬೆಡಾಕ್ಸ್, ನೀನು ಆದಷ್ಟು ಬೇಗ ಅನಿಮಲ್ಸ್ ನ ಕಂಟ್ರೋಲ್ ಮಾಡಿ ಶಾಂತವಾಗಿ ಮಾಡ್ಬೇಕು. ಇಲ್ಲೇ ಹೋದ್ರೆ ಸರಿ ಇರೋದಿಲ್ಲ. ಓ, ನಿಮ್ಮನ್ನ ನೋಡ್ತಾ ಇದ್ರೆ ಹೊಡೆದಾಡಕ್ ರೆಡಿ ಇದ್ದೀರಾ ಅಂತ ಅನ್ಸುತ್ತೆ. ಕಮ್ ಆನ್, ಲೆಟ್ಸ್ ಫೈಟ್. ಅಟ್ಯಾಕ್! ಪತ್ಲು ನನ್ನ ಸ್ನೇಹಿತನಿಗೆ ಹೊಡಿತೇನೋ. Come on, fire! ಹೇಳು ಪತ್ಲು, ಹೇಳು. ಆ ಮೆಡಾಕ್ನ ಸೋಲ್ಸೋದಕ್ಕೆ ನಿನ್ ಸಹಾಯ ಬೇಕಾಗುತ್ತೆ ನನಗೆ. ಇವುಗಳು ನಾನು ಅನ್ಕೊಂಡ್ರ ಮಷೀನ್ ಪೂರ್ತಿ ಮಾಡೋದನ್ನ ತಡೆಯೋದಕ್ಕಾಗೋದಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಬೇಗ ಏನಾದ್ರೂ ಮಾಡಿ. ಬೇಡ. ಮೋಟು ಪಟ್ಲು, ಆದಷ್ಟು ಬೇಗ ಏನಾದ್ರೂ ಯೋಚನೆ ಮಾಡ್ರಪ್ಪ, ಇಲ್ಲಾಂದ್ರೆ ನಮ್ ಚಟ್ನಿ ಮಾಡ್ಬಿಡ್ತಾನೆ. ಅರೆ ಪತ್ಲು, ಖಾಲಿ ಹೋಟೆಲ್ ಅಂತಾನೆ ಓಡೋದೇ ಇಲ್ಲ ಕಣೋ. ಏನಾದ್ರೂ ಒಂದು ಯೋಚಿಸೋ. ಐಡಿಯಾ ಮಟು ಬರೀಲಿ. ಬಿಡೋ.
ಇದೇನಪ್ಪ ಮಾಡ್ಬಿಟ್ಟೆ ನೀನು? ನೀವುಗಳು ಸೇರ್ಕೊಂಡಿದ್ದೇನಪ್ಪ ಮಾಡ್ಬಿಟ್ರಿ. ನನ್ ಕನ್ಸನ್ನ ನುಚ್ಚು ನೂರು ಮಾಡ್ಬಿಟ್ರಲ್ಲ. ಅಮ್ಮಮ್ಮ, ಅವನ್ ನೋಡ್ತಾ ಇದ್ರೆ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ ಅಂತ ಅನಿಸ್ತಾ ಇದೆಯಪ್ಪ. ನಿಮಗೆಲ್ರಿಗೂ ಇವಾಗ ತಲೆ ಕೆಟ್ಟು ಹೋಗುತ್ತೆ. ನೀವು ನನ್ನ ಕನ್ಸನ್ನ ನುಚ್ಚು ನೂರು ಮಾಡ್ಬಿಟ್ರಿ ಅಲ್ವಾ? ಈಗ ನಿಮ್ಮ ಕನಸು ಕೂಡ ನನ್ಸಾಗೋದಿಲ್ಲ. ಫುರ್ಫುರಿ ನಗರ ಈಗ ಎಕ್ಕುಟ್ಟು ಹೋಗುತ್ತೆ. ಯಾಕೆಂದ್ರೆ ನನ್ನ ಡೈಮಂಡ್ಸ್ ಒಡೆದು ಹೋದ ಮೇಲೆ ನಾನು ಆ ಅನಿಮಲ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ಅದಕ್ಕೆ ಏನ್ ಅನ್ಸುತ್ತೋ ಹಾಗ ಮಾಡುತ್ತೆ. ಎಲ್ಲ ಕೇಳಿಸ್ಕೊಂಡ್ಬಿಟ್ಟೆ. ಮಿಸ್ಟರ್ ಮ್ಯಾಡಾಕ್ಸ್, ಯುವರ್ ಅಂಡರ್ ಅರೆಸ್ಟ್. ಅಮ್ಮ ಅಮ್ಮ, ಈಗ ತುಂಬಾ ಲೇಟ್ ಆಗೋಗಿದೆ. ಈಗೇನು ಮಾಡಕ್ ಸಾಧ್ಯನೇ ಇಲ್ಲ. ಸುಮ್ಮನೆ ಬೋಟು ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಯೋಚ್ಸಕ್ ಬಿಡು. ಐಡಿಯಾ ಡಾಕ್ಟ್ರೇನ, ಮಿಸ್ಟರ್ ಮೆಡಾಕ್ಸ್ ಹೇಳಿರೋ ಪ್ರಕಾರ ಈಗೇನು ಆಗೋದಿಲ್ಲ ಅಂತ. ಎಲ್ಲ ನಾಶ ಹೋಗುತ್ತೆ. ನೀವೇನಾದ್ರೂ ಆ ಥರ ಆಂಟಿಡೋಟ್ನ ತಯಾರು ಮಾಡೋಕ್ಕಾಗುತ್ತಾ ಅಣ್ಣ? ಅದರಿಂದ ಅನಿಮಲ್ಸ್ಗಳು ವಾಪಸ್ ಸ್ಟ್ಯಾಚು ಆಗ್ಬೇಕು ಅಷ್ಟೇನೆ. ಅಯ್ಯೋ ನನ್ನ ಜೀವದ ಗೆಳೆಯರ, ನನಗೊಂದ್ ಸ್ವಲ್ಪ ಸಮಯ ಕೊಡ್ರಪ್ಪ. ನಾನು ಇವ್ನ ಗ್ಯಾಜೆಟ್ ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದೀನ್ರಪ್ಪ. ಯಾವುದು ಗ್ಯಾಜೆಟ್? ಅಯ್ಯೋ ಇದೇ ಗ್ಯಾಜೆಟ್. ಅಯ್ಯೋ, ಇದು ಹೊಡೆದು ಹೋಗಿದೆ ಅಲ್ಲ. ಅಯ್ಯೋ ಅಪ್ಪ, ಡಾಕ್ಟರ್ ಜಟ್ಕಾ ಇದಲ್ಲ, ಹೇಗಾದ್ರೂ ಮಾಡಿ ಗ್ಯಾಜೆಟ್ ತಯಾರು ಮಾಡ್ಬಿಡ್ತಾರೆ. ಇದು ಬೆಸ್ಟ್. ಆಂಟಿಡೋಸ್ ಬೇಗ ರೆಡಿ ಆಗ್ಬಿಡುತ್ತೆ ಕಣ್ರಪ್ಪ. ಓಕೆ ಸರಿ, ಅಲ್ಲಿ ತನಕ ಈ ಅನಿಮಲ್ಸ್ಗಳನ್ನ ಫುರ್ಫುರಿ ನಗರದಿಂದ ದೂರ ತಗೊಂಡೋಗ್ತೀವಿ. ಯಾಕೆಂದ್ರೆ ಸಿಟಿ ಎಲ್ಲ ನಾಶ ಆಗೋದು ಬೇಡ. ಅದಕ್ಕೆ ರೆಡಿ ಅಬೌಟು. Watch India's largest kids library only on Jio Hotstar. Download the app now.